ಯಡಳ್ಳಿ ಗ್ರಾಮದಲ್ಲಿ ದಸರಾ ಕ್ರೀಡಾ ಸ್ಪರ್ಧೆ, ಯುವಕನಿಂದ ಅದ್ಭುತ ಸಾಧನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಯಡಳ್ಳಿ ಗ್ರಾಮದಲ್ಲಿ ದಸರಾ ಹಬ್ಬದ ಅಂಗವಾಗಿ ಈ ವರ್ಷವೂ 10ಕ್ಕೂ ಹೆಚ್ಚು ಜನಪದ ಕ್ರೀಡೆಗಳು ಭರ್ಜರಿಯಾಗಿ ಜರುಗಿದ್ವು. ಇದರಲ್ಲಿ ಅತ್ಯಂತ ವಿಶೇಷವಾಗಿ ಗಮನ ಸೆಳೆದದ್ದು ಭೀಮಣ್ಣ ನಿಂಗಪ್ಪ ಗೊಳೆದಾರ ಎಂಬ 38 ವರ್ಷದ ಯುವಕನ ಸಾಧನೆ. ಸುಮಾರು 9 ತಾಸಿನಲ್ಲಿ 30 ಖಾಲಿ ಚೀಲಗಳನ್ನು ಹೊತ್ತು 1 ಕಿಲೋಮೀಟರ್ ದೂರದ ಚೈನ್ ದಾರಿಯಲ್ಲಿ 62 ಕಿಲೋಮೀಟರ್ ನಡೆದು ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಅದು ಸಹ 1 ನಿಮಿಷವೂ ವಿಶ್ರಾಂತಿಯನ್ನ ಪಡೆಯದೆ. ಈ ಸಾಧನೆಯನ್ನ ಗೌರವಿಸುವುದಕ್ಕೆ ಊರಿನ ಮುಖಂಡರು ಮತ್ತೆ 60ಕ್ಕೂ ಹೆಚ್ಚು ಗ್ರಾಮಸ್ಥರು ಸಮಾಗಮಿಸಿ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮಹಿಳೆಯರಿಗೆ ಶೌಚಾಲಯದ ಕೊರತೆ ಮತ್ತೆ ಮೂಲಭೂತ ಸೌಕರ್ಯಗಳ ಅಭಾವದ ಕುರಿತು ಜಿಲ್ಲಾ ವರದಿಗಾರ ರಸೂಲ್ ಬೆನ್ನೂರ ಅವರ ಮೂಲಕ ಅಧಿಕಾರಿಗಳಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರವಾಣಿ ನ್ಯೂಸ್ ಕನ್ನಡ. ವರದಿಗಾರರು ಹನುಮಂತ ದೊರೆ. ಯಾವುದೇ ಡಿಪಾರ್ಟ್ಮೆಂಟ್ ಏನು ಕೆಲಸ ಆಗಿಲ್ಲ, ಪಂಚಾಯತಿ ಅಲ್ಲಿ ಯಾವುದೇ ಒಂದು ತಿಂಗಳಿಂದ 2 ತಿಂಗಳು ಏನೋ ನಾಳೆ ಫೋನ್ ಮಾಡ್ರಿ, ನನ್ನ ನಂಬರ್ ಕೊಟ್ಟಿನಿ, ಕಾಲ್ ಮಾಡಿ. ಮಹಿಳಾ ಶೌಚಾಲಯ ಇಲ್ಲ, ಮುಂಚೆ ಶಾಸಕರು ಬಯಲಿಗೆ ಹೋಗ್ಬೇಕು ಸರ್. ಹೆಣ್ಮಕ್ಳು ಭಾಳ ತೊಂದರೆ ಐತಿ ಸರ್. ಏನೇನು ಸಮಸ್ಯೆ ಕೇಳಿ ನಮ್ಮೆಲ್ಲ ಬರ್ತೀವಿ. ಎಲ್ಲ ಚೆನ್ನಾಗಿ ಬಂದು ನಿಮ್ಮ ಸಮಸ್ಯೆ ಏನಿಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಕರೆ ಮಾಡಿ ಅದಕ್ಕೇನಾದ್ರು ಸ್ಪಂದಿಸಿ ಅಂದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ. ಎಲ್ಲರಿಗೆ ಹೇಳಿ ಸರ್, ನಮ್ಮ ಊರಿಗೆ ಆಗೇ ಇಲ್ಲ. ಎಲ್ಲ ಹೆಣ್ಮಕ್ಳು ಬಯಲಿಗೆ ಮಾಧ್ಯಮದ ಮುಖಾಂತರ ಬರಬೇಕು, ಬಂದ್ರೆ ಸಮಸ್ಯೆ ಬಗೆಹರ್ತದೆ. ರಾಜಕೀಯ ಯಾರಲ್ಲಿ ಈಗ ರಭಾಸ್ಯ ಎಲ್ಲರೂ ನೀವು ಯಾವ ವಿಡಿಯೋ ಬಿಡಕ್ ಹೋಗ್ಬಾರ್ರಿ, ಎಲ್ಲ ಕರೆಕ್ಟ್ ಸೆಟ್ಟಿಂಗ್ ಮಾಡ್ಬೇಕು. ಇದೊಂದು ನನಗೆ ಆಯ್ತು. ಜೋರ್ ಜೋರ್ ಸರ್, ಎಷ್ಟು ವರ್ಷದಿಂದ ಈ ಒಂದು ಸ್ಪರ್ಧೆ ಆಚರಣೆ ಮಾಡ್ತಾ ಬಂದಿರಿ ನೀವು? 5 ವರ್ಷದಿಂದ ಆಚರಣೆ ಮಾಡ್ತೇವೆ ಸರ್. 5 ವರ್ಷದಿಂದ. ಯಾವ ತರ ಇದು ಒಂದು ಸ್ಪರ್ಧೆ ಸರ್ ನಿಮ್ದು? ನಮ್ದು ಗ್ರಾಮೀಣ ಪ್ರತಿಭೆಗಳು ಹೊರ ಒಮ್ಮತ ಮಾಡಕ್ಕೆ ಇನ್ನೂ ಒಂದು ಯುವ ಪೀಳಿಗೆಗಾಗಿ, ಇದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. ನಮ್ಮ ಹಿರಿಯರು ಮಾಡಿದ್ದು ಇನ್ನ ಮುಂದೆ ಇದೇ ತರನೇ ಮಾಡ್ಕೊಂಡು ಹೋಗ್ಬೇಕಂತ ಇದನ್ನ ಹೆಮ್ಮಿಕೊಳ್ಳಲಾಗಿದೆ. ಒಟ್ಟಾರೆ ಯಡ್ಡಳ್ಳಿ ಗ್ರಾಮದ ಜನರು ಎಲ್ಲರೂ ಸೇರಿ ಇದಕ್ಕೆ ಒಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ದೊಡ್ಡವರು, ಸಣ್ಣವರು, ಹೆಣ್ಣು ಮಕ್ಕಳು. ಇಷ್ಟೇ